ಕೆಲವೊಮ್ಮೆ ತಾನು ನೆಲೆಸುವ ಸ್ಥಳವನ್ನ ಆ ದೇವ್ರೇ ಆಯ್ಕೆ ಮಾಡಿಕೊಳ್ತಾನಂತೆ. ಆ ಮಾತಿಗೆ ಉದಾಹರಣೆಯನ್ನು ಹಾಕಿದೆ ಚಿಕ್ಕಬಳ್ಳಾಪುರದ ಮಹಾಕಾಳಿಯಾಲಯ. ಉಗ್ರ ಸ್ವರೂಪಿಣಿಯಾಗಿ ನೆಲೆ ನಿಂತು ಭಕ್ತರನ್ನ ಹರಿಸ್ತಿರುವ ತಾಯಿ ಉಡುಪಿಯಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ನೆಲೆ ನಿಂತ ಪರಿಗೆ ಒಂದು ಚರಿತ್ರೆ. ಉಡುಪಿಯ ಅಂಬಲಪಾಡಿ ಮಹಾಕಾಳಿ ದೇವಿಯ ಭಕ್ತ ರಮೇಶ ಬಾಬು ಎನ್ನುವವರು ಚಿಕ್ಕಬಳ್ಳಾಪುರದಲ್ಲಿ ಅಂಬಲಪಾಡಿ ಮಹಾಕಾಳಿ ದೇವಿಯ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿರುವ ರಮೇಶ ಬಾಬು ಕಡು ಬಡತನದಲ್ಲಿ ಬೆಳೆದು ತಮಗೆ ಬಂದ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸುವಂತೆ ಉಡುಪಿಯ ಅಂಬಲಪಾಡಿ ಮಹಾಕಾಳಿಯ ಮೊರೆ ಹೋಗಿದ್ರು. ಭಕ್ತಿಯಿಂದ ದೇವಿಗೆ ನಡೆದುಕೊಂಡ ಕಾರಣ ಇದ್ದಕ್ಕಿದ್ದಂತೆ ಬಾಬು ಟ್ರಾವೆಲ್ಸ್ ಕಂಪನಿಯನ್ನ ಪ್ರಾರಂಭಿಸಿ ಇಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಉಡುಪಿಯ ಮಹಾಕಾಳಿಯನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಂಕಲ್ಪ ಮಾಡಿ ಕಳೆದ 11 ವರ್ಷಗಳ ಹಿಂದೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. 1990ರಲ್ಲಿ ದೇವಸ್ಥಾನ ಕಟ್ಟಲು ಆರಂಭಿಸಿದ್ರು. ಪಾಳು ಬಿದ್ದಿದ್ದ ಅಶ್ವತ್ಥ ಕಟ್ಟೆಯ ಜಾಗವನ್ನ ಸ್ಥಳೀಯರು ಕಸ ಸುರಿದು ಗಲೀಜು ಮಾಡ್ತಿದ್ರು. ಅದೇ ಸ್ಥಳದಲ್ಲಿ ಮಹಾಕಾಳಿ ಅವತಾರ ಮಾಡಿದ್ದೇ ತಡ. ಈಗ ನಗರದ ಭಕ್ತರು ಅಂಬಲಪಾಡಿಗೆ ಹೋಗುವುದರ ಬದಲು ಇಲ್ಲಿ ಆಗಮಿಸಿ ತಮ್ಮ ಸಂಕಲ್ಪವನ್ನ ಈಡೇರಿಸಿಕೊಳ್ತಿದ್ದಾರೆ. ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ವಿಶೇಷ ಪೂಜೆ ನಡೆಯುತ್ತೆ. ಹುಣ್ಣಿಮೆ ಅಮಾವಾಸ್ಯೆಗೆಂದು ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆ ನಡೆಯುತ್ತೆ. ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ 9 ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ. ನವರಾತ್ರಿಗೆಂದು ಅಮ್ಮನವರಿಗೆ ಜಾತ್ರೆ ನಡೆಯುತ್ತೆ. ಆಷಾಢ ಮಾಸದಲ್ಲಿ 7 ದಿನ ವಿಶೇಷವಾದ 7 ದೇವರುಗಳ ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವಕ್ಕೆ ಸಾವಿರಾರು ಜನ ಭಕ್ತರು ಸೇರ್ತಾರೆ. ಅಕ್ಕಪಕ್ಕದ ಜಿಲ್ಲೆಗಳ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಕೋರಿಕೆಯನ್ನ ಈಡೇರಿಸಿಕೊಳ್ತಿದ್ದಾರೆ.